ನಾನು 10 ವರ್ಷದಿಂದನೂ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ಏನೂ ಇರಲಿಲ್ಲ. ಒಂದು ಶೆಡ್ಡಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದು ಅಷ್ಟೇ. ಅವತ್ತಿಂದ ಇವತ್ತಿಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಹೇಳಕ್ಕೆ ಅಸಾಧ್ಯ ಇದು. ಇಲ್ಲಿ ತುಂಬ ಸತ್ಯ ಇದೆ ದೇವರು. ನಾನು ಮೊದಲನೇ ದಿನ ಬಂದಾಗಲಿಂದ ಈಗಲಿನ ಈ 10 ವರ್ಷದೊಳಗೆ ನಮಗೆ ಎಷ್ಟು ಬದಲಾವಣೆಗಳಾಗಿದೆ ಅಂದರೆ ಹೇಳಕ್ಕೆ ಅಸಾಧ್ಯ. ನಾವು ಮುಂಚೆ ಬಂದಾಗ ಕೇವಲ ಒಂದು 200-300 ಜನ ಬರ್ತಾ ಇದ್ದಿದ್ದು. ಒಂದು ಖಾಲಿ ಶೆಡ್ ಒಳಗಡೆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದ್ದು. ಇವತ್ತು ಈ ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂದರೆ ನಂಜನಗೂಡು ಬಿಟ್ಟರೆ ನೆಕ್ಸ್ಟ್ ಇದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ತುಂಬ ಸತ್ಯ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ಎಲ್ಲರೂ ಬಂದು ಪೂಜೆ ಬಂದಾಗ ಇಲ್ಲಿ ನಂಜನಗೂಡು ಬಂದಾಗ ದೊಡ್ಡ ಕವಲನೆ ಅಂತಿದೆ, ಅಲ್ಲಿ ಬಂದು ಒಳಗಡೆಗೆ 3 ಕಿಲೋಮೀಟರ್ ಒಳಗಡೆ ಬರಬೇಕು. ಬಂದು ದಯವಿಟ್ಟು ದರ್ಶನ ಮಾಡಿಕೊಂಡು ಪ್ರಸಾದ ಇರುತ್ತೆ, ಪ್ರಸಾದ ಸ್ವೀಕರಿಸಿ ಹೋಗ್ಬೇಕು. ಪ್ರತಿ ತಿಂಗಳು ಷಷ್ಠಿಲಿ ಪೂಜೆ ಇದ್ದೇ ಇರುತ್ತದೆ. ಸರ್, ನಾನು ಒಂದು 7 ವರ್ಷದಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ಶ್ರುತಿ ಅಂತ. ನಾನು ಮೈಸೂರಿಂದ ಬರ್ತಾ ಇದ್ದೀನಿ. 7 ವರ್ಷದಿಂದ ಇಲ್ಲಿ ದೇವ್ರ ಸೇವೆ ಮಾಡ್ತಾ ಇದ್ದೀನಿ. ಮನ್ಸಿಗೆ ತುಂಬ ನೆಮ್ಮದಿಯಾಗಿ ಸಿಕ್ಕಿದೆ. ತುಂಬ ಖುಷಿಯಾಗಿದ್ದೀವಿ. ಆ ದೇವ್ರ ದಯೆಯಿಂದ ಇವತ್ತು ನಾವು ಇಷ್ಟು ಖುಷಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಸ್ವಾಮಿನೇ ಕಾರಣ ಸರ್. ಈಗ ನೀವು 7 ವರ್ಷದಿಂದ ದೇವಸ್ಥಾನ ಹೌದು. ದೇವಸ್ಥಾನ ಬದಲಾವಣೆ ಆಗಿರ್ಬೋದು ಅಥವಾ ಭಕ್ತಾದಿಗಳು ದಿನೇ ದಿನೇ ಹೆಚ್ಚಾಗ್ತಿರೋದಾಗಿರ್ಬೋದು. ಹೌದು ಸರ್, ನಾನು ಫಸ್ಟ್ ಬಂದಾಗ ಒಂದು 3,000 ಜನ ಜಾತ್ರೆಗೆ ಬರ್ತಾ ಇದ್ರು. ಇವತ್ತು ನಾವು 10,000 ಜನಕ್ಕೆ ಇಲ್ಲಿ ಜಾತ್ರೆಗೆ ಅವಕಾಶ ಮಾಡ್ಕೊಡ್ತಿದೀವಿ ಅಂದ್ರೆ ಅದಕ್ಕೆ ಆ ಸ್ವಾಮಿನೇ ಕಾರಣ ಸರ್. ಸರ್, ಅವ್ರು ಬಂದ್ರೆ ಸ್ವಾಮಿ ಮುಂದೆ ಅವ್ರಿಗೇನೆ ಕಣ್ಣಲ್ಲಿ ನೀರ್ ಬರುತ್ತೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಸಮಾಧಾನ ಸಿಕ್ಕಿ ಖುಷಿಯಾಗಿ ಇಲ್ಲಿಂದ ಹೋಗ್ತಾರೆ ಅನ್ನೋದು ನಮ್ಮ ನಂಬಿಕೆ ಸರ್. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.